ಹಾಂ ಹೇಳಿ ಅಧ್ಯಕ್ಷರೇ. ಹಾಂ ಸರ್ ಈಸ್ಕೊಂಡ್ರೆ. ಇಲ್ಲ, ನಾನು ರಾಮನಗರದಿಂದ ಈಗ ಹೊರಟಿದ್ದೀನಿ. ಅಲ್ಲಿ ಅಂಗಡಿ ಕೊಡಿ ಅಂತ ಹೇಳಿದ್ದೀನಿ. ಸರಿ ಸರ್, ಒಂದು 2 ನಿಮಿಷ ಗಾಡಿ ಓಡಿಸಿದ್ರೆ 2 ನಿಮಿಷ ಮಾತಾಡ್ಬೇಕಾಯ್ತು. ಇಲ್ಲ ಇಲ್ಲ ಇಲ್ಲ, ನಾನು ಟ್ರೈನಲ್ಲಿ ಇದ್ದೀನಿ, ಹೇಳಿ. ಹಾಂ, ಇದು ಯಾವ ಊರವದು? ಯು ಕೆಯಿಂದ. ಹಾಂ, ಯು ಕೆಯಿಂದ ಅಮೌಂಟ್ ಹಾಕಿದ್ದಾರೆ ನಮ್ಮ ಟಿ ನರಸೀಪುರ ಇದಕ್ಕೆ. ಆ ಕಡೆಯಿಂದ ಇದರದು ಹೊರದೇಶದ ಅಮೌಂಟು. ಅರ್ಥ ಆಗಿಲ್ಲ ನೀವು ಹೇಳಿದ್ದು. ಹಾಂ, ಡೆಲ್ಲಿಯಿಂದ ಯು ಕೆಯಿಂದ ಇಲ್ಲಿ ನಮ್ಮ ಹುಡುಗಿಗೆ ಪರಿಚಯ ಆಗ್ಬಿಟ್ಟು. ಹಾಂ, ಏನೋ ಒಂದು ಸಮಸ್ಯೆ ಇರಾಗಿಂದ ಮಾತುಕತೆ ಇದ್ದು ಪರಿಚಯ ಇದ್ಕೊಂಡು ಹಾಂ, ಆ ಕಡೆ ಡಾಲರ್ ಇದೆಯಲ್ಲ ಸರ್, ಆ ಕಡೆ ಡಾಲರ್ನ ನಮ್ಮ ನರಸೀಪುರ ಇದಕ್ಕೆ ಮೈಸೂರು ಬ್ರಾಂಚಿಗೆ ಕಳ್ಸೋಕ್ಕೆ ಅಂತ ಏರ್ಪಾಡು ಮಾಡಿದ್ರಂತ. ಹಾಂ ಹಾಂ ಹಾಂ. ಅದು ಅಮೌಂಟು ಇಲ್ಲಿ ಮೈಸೂರು ಬ್ರಾಂಚಿಗೆ ಬಂದಿಲ್ಲ. ಎಷ್ಟು? ಪಾರ್ಸಲ್ ಒಳಗೆ ಹಾಕಿದ್ರಂತ. ಹಾಂ, ಪಾರ್ಸಲ್ ಒಳಗೆ ಎಷ್ಟು ಡಾಲರ್ ಹಾಕಿದಾರೋ ಅನ್ನೋದು ಗೊತ್ತಿಲ್ಲ. ಏನು ಪಾರ್ಸಲ್ ಅದು? ಏನೋ ಅಲ್ಲಿದ್ದು ಗಿಫ್ಟಲ್ಲಿ ಹಾಕಿದಾರಂತ ಸರ್. ಅದು ಇದರಲ್ಲಿ ಹೊರದೇಶಕ್ಕೆ ಎಲ್ಲಿ ಕಳಿಸ್ತಿದ್ದಾರೆ ಅಮೌಂಟ್ ಅಂದ್ಬಿಟ್ಟು ಏರ್ ಪಿಜರು ಲಾಕ್ ಮಾಡಿದಾರಂತ. ಯಾರು ನಿಮ್ಮ ಹುಡುಗಿ ಹೆಸರು ಬಂದಿದೆಯಾ? ನಮ್ಮ ಹುಡುಗಿ ಹೆಸರಿಗೆ ಅಲ್ಲಿಂದ ಕಳಿಸ್ತಿದ್ರು. ಈಗ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗಿ ಹಾಂ ಏನೋ ಹಾಂ ಸಮಸ್ಯೆ ಅಂತಂದಾಗ ಇದರಿಂದ ಈ ಥರ ಇದೆ ಅಂದ್ಬಿಟ್ಟು ಹಾಕಿದ್ರು. ಇದು ಭಾಳ ದಿವಸದಿಂದಾಗಿ ಈ ಥರ ಆಗಿ ಎಡ್ಬಟ್ಟಾಗ್ಬಿಟ್ಟು ಹಾಂ, ಪ್ರಾಬ್ಲಮ್ ಹೇಳ್ಕೊಂಡಾಗ ನಾನು ಅಮೌಂಟ್ ಕಳಿಸ್ತೀನಿ, ಹಾಂ, ನೀವು ಯಾವಾಗಾರ ಆಧಾರ್ ಕೊಡರಿ ಅಂತ ಅವರು ಆ ಕಡೆ ಇದರಿಂದ ಕಾಯಿನ್ ಲೆಕ್ಕದಲ್ಲ ಇದ್ರಲ್ಲ ಅಮೌಂಟ್ ಡಾಲರ್ ಕಳಿಸ್ತಾರಲ್ಲ, ಹಾಂ, ಆ ಲೆಕ್ಕದಲ್ಲಿ ಯಾವುದೋ ಗಿಫ್ಟಲ್ಲಿ ಕಳಿಸಿದ್ರಂತ. ಯಾವಾಗ? ಈಗ ಕೊಡಿ, ಅವರೇ ಇದ್ರೆ ಮಾತಾಡ್ತೀನಿ. ನಿಮ್ಗೆ ಅರ್ಧಂಬರ್ಧ ಹೇಳ್ತೀರಾ? ಅವರೇ ಇದ್ರೆ ಕೊಡಿ, ಮಾತಾಡ್ತೀನಿ. ಹಲೋ ಅಮ್ಮ ನಮಸ್ಕಾರ, ಬಂದು ನಾಗರಾಜ್ ಅಂತ ಮೀಡಿಯಾದವರು. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಮಮತಾ. ಕರೆಕ್ಟಾಗಿ ಮಾತಾಡಿ, ಏನು ವಿಚಾರ, ಏನು ಫಸ್ಟಿಂದ ಏನಾಯ್ತು ಅಂತ ಹೇಳಿ. ನಂದಲ್ಲ, ಅದು ನನ್ನ ಫ್ರೆಂಡ್ದು. ಯು ಕೆ ಫ್ರೆಂಡ್ ಆಗಿದ್ದಂತೆ ಅವ್ರಿಗೆ. ಯಾರಾಗಿದ್ದು? ಅಂದ್ರೆ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳಿಗೆ, ಅವರು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದು. ಆಮೇಲೆ ಹಂಗೆ ಪರಿಚಯ ಆಗಿದ್ದು, ಸಮಸ್ಯೆ ಹಿಂಗೆ ಪ್ರಾಬ್ಲಮ್ ಒಂದಿದ್ದಕ್ಕೇನೆ ಸರಿ ಅಂದ್ಬಿಟ್ಟು ಹಿಂಗೆ ಫ್ರೆಂಡ್ಶಿಪ್ಪಲ್ಲಿ ಇದ್ರಲ್ಲ, ಆಗ ಅಲ್ಲಿದ್ದು ಏನೋ ಗಿಫ್ಟ್ ಕಳಿಸುವಾಗ ಗಿಫ್ಟ್ ಒಳಗಡೆ ಅಲ್ಲಿ ಕರೆನ್ಸಿನ ಹಾಕಿದ್ದೀನಿ ನಾನು ಅಲ್ಲಿಂದ ಇಲ್ಲಿಗೆ ಕರೆನ್ಸಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅದ್ರೊಳಗಡೆ ಅದು ಅವ್ರು ಹಾಕಿದ್ದೀನಿ ಅಂತ ಹೇಳೇ ಇರಲಿಲ್ಲ ಸರ್. ಅಲ್ಲಿ ನ್ಯೂ ಡೆಲ್ಲಿಲೋ ಎಲ್ಲೋ ಅದು ಸ್ಕ್ಯಾನ್ ಆಗುತ್ತೆ ಅಂತಲ್ಲ, ಆಗ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಕರೆನ್ಸಿ ಇದೆ ಅಂತ ಗೊತ್ತಾಗಿದೆ ಅಂದ್ಬಿಟ್ಟು ಆಗ ಅವ್ರು ಮೆಸೇಜ್ ಮಾಡಿದ್ರು. ಯಾರು ಮಾಡಿದ್ರು? ಮೆಸೇಜ್ ಮಾಡಿದ್ರು ಯಾರು? ಮೆಸೇಜ್ ನ್ಯೂ ಡೆಲ್ಲಿಲಿ ಏರ್ಪೋರ್ಟ್ ಇಂದ ಮಾಡಿದ್ರು. ಅದು ಕಂಪ್ನಿ ಹೆಸರು ಬಂದು ಯಾವ್ದೋ ಹೇಳಿದ್ರು, ಅದು ಕಂಪ್ನಿ ಹೆಸರು ಒಂದು ಮರ್ತೋಗಿದೆ ಸರ್, ಕೇಳ್ಬಿಟ್ಟು. ಹೇಳಿ. ಆ ಕಂಪ್ನಿಯವರು ಮೆಸೇಜ್ ಮಾಡಿದ್ರು, ಹಿಂಗೆ ಇಷ್ಟಿಷ್ಟು ಐಟಮ್ ಇದೆ, ಜೊತೆಗೆ ಕರೆನ್ಸಿ ಕಳ್ಸಿದ್ದಾರೆ, ಅದ್ರೊಳಗಡೆ ಕರೆನ್ಸಿ ಇದೆ, ಸ್ಕ್ಯಾನ್ ಮಾಡಿದಾಗ ಕರೆನ್ಸಿ ಇರೋದು ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ನಿಮ್ಗೆ ತಲುಪಿಸ್ಬೇಕು ಅಂತಂದ್ರೆ ಮಾಮೂಲಿ ಏರ್ ಫೀಸ್ ಅಂತ ಅಂದ್ಬಿಟ್ಟು 20,000 ಕಟ್ಟಿಸ್ಕೊಂಡಿದ್ರು. ಇದನ್ನ ನಿಮಗೆ ತಲುಪಿಸ್ಬೇಕು ಅಂದ್ರೆ ಅದಕ್ಕೆ 55,000 ಕಟ್ಟಿ ಅಂತ ಅಂದ್ಬಿಟ್ಟು 55,000 ಕಟ್ಟಿಸ್ಕೊಂಡ್ರು. 55,000 ಕಟ್ಟಿಸ್ಕೊಂಡಿದ್ದಾರೆ ಸರ್. ಯಾರು ಕಟ್ಟಿಸ್ಕೊಂಡಿದ್ದು? ಅದು ಕಂಪ್ನಿಯವರು ಫೋನ್ ಮಾಡಿದ್ರಲ್ಲ, ಮೆಸೇಜ್ ಮಾಡಿದ್ರಲ್ಲ, ಅವ್ರು ಕಟ್ಟಿಸ್ಕೊಂಡ್ರು. ಯಾವಾಗ? ಅದು ಕಟ್ಟಿಸ್ಕೊಂಡು ಸರ್ ಜನವರಿ 26 ಆದ್ಮೇಲೆ, ರಿಪಬ್ಲಿಕ್ ಡೇ ಆದ್ಮೇಲೆ ಕಟ್ಟಿರೋದು. ಎಲ್ಲಿ ಕಟ್ಟಿದ್ರಿ? ಅದು ಮೈಸೂರಲ್ಲಿ ಬ್ಯಾಂಕು. ಅಲ್ಲಿ ಯಾವ ಬ್ಯಾಂಕ್ ಇಟ್ಕಪ್ಪ, ಅದು ಯಾವ ಬ್ಯಾಂಕ್ ನೋಡು, ಯೆಲ್ಲೋ ಕಲರ್ದು. ಆಯ್ತು, ಯಾವ್ದೋ ಒಂದು ಬ್ಯಾಂಕ್ ಕಟ್ಟಿದ್ರಿ. ಹಾಂ ಸರ್. ಆ ಕಡೆಯಿಂದ ಏನು ಬಂತು ರೆಸ್ಪಾನ್ಸ್? ಓವರ್ಸೀಸ್ ಬ್ಯಾಂಕ್ ಅಂತ ಐತೆ ಸರ್ ಅದು. ಗೊತ್ತಾಯ್ತು. ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬಂತು? ಅದು ಕಟ್ಟಿದ್ಮೇಲೆ ಸರ್ ಮತ್ತೆ ಇನ್ನು ಟೂ ಡೇಸಲ್ಲಿ ನಿಮಗೆ ನಿಮ್ಮ ಪದಾರ್ಥ ತಲುಪಿಸ್ತೀವಿ ಅಂತ ಮೆಸೇಜ್ ಮಾಡಿದ್ರು. ಮತ್ತೆ ಅದೆಲ್ಲ ಆದ್ಮೇಲೆ ನಾವು ನಿಮ್ಗೆ ಇಲ್ಲಿ ಕರೆನ್ಸಿನ UK ಕರೆನ್ಸಿನ ನಿಮ್ಗೆ ಅಲ್ಲಿ ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ, ಅದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತೀವಿ, ಅದಕ್ಕೆ ಇಷ್ಟು ಫೀಸ್ ಅಂತ ಕಟ್ಟಾಗುತ್ತೆ, ಕಂಪ್ನಿಗೆ ಫೀಸ್ ಕಟ್ಟಬೇಕು ಅಂತ ಮತ್ತೆ ದುಡ್ಡು ಕಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಎಷ್ಟು? 60,000ನ ಅದೆಷ್ಟು ಮತ್ತೆ 50,000 ಅಲ್ದೇನೆ ಮತ್ತೆ ದುಡ್ಡು ಕಟ್ಟಬೇಕು 60,000 ಅಂತ. ಡಾಲರ್ ಕನ್ವರ್ಟ್ ಮಾಡಕ್ಕೆ, ಇಂಡಿಯನ್ ಡಾಲರ್ ಕನ್ವರ್ಟ್ ಮಾಡಕ್ಕೆ ಅದು ಕಟ್ಟಬೇಕು ಫೀಸು. ನಮ್ಮ ಕಂಪ್ನಿ ಫೀಸ್ ಕಟ್ಟಿದ್ರೆ ನಿಮ್ಗೆ ಇದು ಕನ್ವರ್ಟ್ ಮಾಡ್ಕೊಡ್ತೀನಿ ಅಂತ. ಆಮೇಲೆ ಕಟ್ಟಿದ್ರ ಮತ್ತೆ ಅದನ್ನು? ಇಲ್ಲ ಸರ್, ಕಟ್ಲಿಲ್ಲ. ಮತ್ತೆ ಅದನ್ನ ಸ್ಟಾಪ್ ಮಾಡಿಸ್ಬಿಟ್ರು. ಆಮೇಲೆ ಯಾರು ಮಾಡಿಸಿ ಸ್ಟಾಪ್? ನಾವೇ ಸ್ಟಾಪ್ ಮಾಡಿಸ್ಬಿಟ್ವಿ. ಬೇಡ ಕಣಮ್ಮ, ಇದೆಲ್ಲ ಯಾಕೋ ಬೇಕು ಅನ್ಸುತ್ತೆ, ಆಮೇಲೆ ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟು ಮತ್ತೆ ಮೆಸೇಜ್ ಮಾಡಿದ್ರು. ಅದು ಪಾರ್ಸಲ್ ಅಲ್ಲೇ ಇದೆ, ನ್ಯೂ ಡೆಲ್ಲಿಲೇ ಇದೆ, ಪಾರ್ಸಲ್ ತಗೊಳ್ಳಿ ಅಂತ
ಹಾಂ ಹುಡುಗಿಗೆ ಮೆಸೇಜ್ ಮಾಡ್ತಿದ್ರು. ಅದಕ್ಕೆ ನಾನು ಮೆಸೇಜ್ಗೆ ಏನು ರಿಪ್ಲೈ ಮಾಡಬೇಡ, ಮೆಸೇಜ್ ಸಂಖ್ಯೆಗೆ ಹೋಗ್ಬೇಡ, ಅಯ್ಯಯ್ಯೋ. ಇದ್ಬಿಡು ಅಂತ ಅಂದ್ಬಿಟ್ಟು. ಈಗ 50,000 ರೂಪಾಯಿ ಹೋಯ್ತಲ್ಲಮ್ಮ. ಸರ್ ಟೋಟಲ್ ಅವಳಿಗೆ 90,000 ಹೋಗಿದೆ ಸರ್. ಒಂದು ಏರ್ ಫೀಸ್ ಅಂದ್ಬಿಟ್ಟು ಏರ್ಲೈನ್ ಫೀಸ್ ಅಂದ್ಬಿಟ್ಟು 25,000, ಒಂದು 55,000. ಅಯ್ಯಯ್ಯೋ. ಒಂದು 20,000 ಟೋಟಲಿ 90,000 ರೂಪಾಯಿ ತನಕ ಹೋಗಿದೆ ಸರ್. ಈಗ ಅಲ್ಲಿ ಕರೆನ್ಸಿ ಎಷ್ಟು ಕಳ್ಸೋರಂತೆ? ಅದು ಎಷ್ಟು ಕಳ್ಸವ್ರೆ ಅಂತ ಅವರು ಒಳಗಡೆ ಹಾಕಿರೋದನ್ನ ಆ ಯಪ್ಪ ಹೇಳಿಲ್ಲ. ಹಾಂ ಇವರು ಮೆಸೇಜ್ ಮಾಡಿದ್ರು ಅಂದ್ರು. ಅದು ಎಷ್ಟು ಮೆಸೇಜ್ ಮಾಡೋರು ಅಂತ ಗೊತ್ತಿಲ್ಲ. ಕಂಪ್ನಿಯವರು ಇಷ್ಟು ಕರೆನ್ಸಿ ಇದೆ ಅಂತ ಮೆಸೇಜ್ ಮಾಡಿದ್ರು. ಅದ್ರಲ್ಲಿ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ಗೊತ್ತಿಲ್ಲ ಸರ್. ಇವೆಲ್ಲ ಫೇಕ್ ಅಂತ ಗೊತ್ತಾಗಲ್ವಾ? ಹೇಳಿದ ತಕ್ಷಣ ಅರ್ಥ ಆಗಲ್ವಾ ನಿಮ್ಗೆ? ಜನಗಳು ಯಾಕೆ ದುಡ್ಡುಗಳು ಈ ತರ ಕಳ್ಕೊತೀರ ನೀವು? ಹಂಗನ್ಬಿಟ್ಟೆ ಸರ್ ನಾನು ಸ್ಟಾಪ್ ಮಾಡ್ಸಿದ್ದು ಅವ್ರಿಗೆ. ಇನ್ನು ಕಟ್ಟಕ್ ಹೋಗ್ಬೇಡ ಕಣಮ್ಮ, ಇದು ಫೇಕ್ ಅನ್ಸುತ್ತೆ, ಯಾರು ನಿಂಗೆ ಅಲ್ಲಿಂದ ಇಷ್ಟೊಂದು ದುಡ್ಡು ಕಳಿಸ್ತಾರ ಅಂದ್ಬಿಟ್ಟು. ಯಾರು ಗೊತ್ತಿಲ್ಲ ಏನಿಲ್ಲ. ಆತರ ಇದ್ರೆ ಅಕೌಂಟ್ಗೆ ಹಾಕೋರು ಇಲ್ಲ ಫೋನ್ ಪೇ ಮಾಡೋರಲ್ಲ, ಅದು ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡದೆ ನಾವು ಅವರೇ ಕನ್ವರ್ಟ್ ಮಾಡಿ. ಈಗ ಅವ್ರ ಕರೆನ್ಸಿನ ಅವರೇ ಕನ್ವರ್ಟ್ ಮಾಡಿ ಯುಕೆಗೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಯುಕೆ ಇಂದ ಡೈರೆಕ್ಟ್ ಆಗಿ ಇಂಡಿಯಾ ಕರೆನ್ಸಿ ಕನ್ವರ್ಟ್ ಮಾಡಿ ಹಾಕ್ತಿರಲ್ಲ, ಡಾಲರ್ ಚೇಂಜ್ ಮಾಡಿ. ಎಲ್ಲ ಫೇಕ್ ಅಂತ ಗೊತ್ತಾಗಲ್ಲ ನಿಮ್ಗೆ? ಅಲ್ಲಿ ಅಂದ್ರೆ ಅವ್ರಿಗೆ ಇಂಡಿಯಾದಲ್ಲಿ ಯಾರು ಇಲ್ಲೇ ಇರೋದ್ರಿಂದ ಅವ್ರು ಯುಕೆ ಅಲ್ಲೇ ಇರೋದ್ರಿಂದ ಆ ರೀತಿ ಕಳ್ಸಂಗಿಲ್ಲ. ಯುಕೆ ಅವ್ರು ಯಾರು ಇಂಡಿಯಾದವ್ರು ಯುಕೆ ಅಲ್ಲಿ ಇದ್ರೆ ಮಾತ್ರ ಕಳಿಸ್ಬೋದು ಅಂತ ಹೇಳ್ಬಿಟ್ಟವ್ರೆ ಅವ್ರಿಗೆ. ಆಮೇಲೆ ಹೋಯ್ತು 90,000? ಹೋಯ್ತು ಸರ್. ಕಂಪ್ಲೇಂಟ್ ಕೊಡ್ಲಿಲ್ವಾ? ಕೊಟ್ಟಿಲ್ಲ ಸರ್. ಯಾವ ಎಲ್ಲಿ ಬರೋದು ಅವರು? ಅವರು ಮಾದಾಪುರದಲ್ಲಿರೋದು ಸರ್. ಸ್ಟೇಷನ್ ನರಸೀಪುರನಾ? ಹಾಂ ಸರ್, ನರಸೀಪುರ ಸ್ಟೇಷನ್. ಅಯ್ಯಯ್ಯೋ. ಈಗ ಬರುತ್ತೆ ಸರ್. ಸರಿ, ಈಗ ಆಮೇಲೆ ಏನು ಎಷ್ಟು ದಿನ ಆಯ್ತಿವಲ್ಲ ಹಾಗೆ? ಸರ್ ಇದು ಮೋಸ್ಟ್ಲಿ ಡಿಸೆಂಬರ್ ಎಂಡಲ್ಲಿ ಆಗಿದ್ದು, ಜನವರಿಲಿ ಲಾಸ್ಟ್. ಅಲ್ಲ ಇವೆಲ್ಲ ನೋಡಿ, ಇವೆಲ್ಲ ಇಷ್ಟು ಸಣ್ಣ ವಿಚಾರಗಳನ್ನ ನೀವು ಜಾಣ್ಮೆ ತಗೊಳ್ಳದೇನೆ 90,000 ರೂಪಾಯಿ ಹೆಣ್ಮಗಳು ಹಾಳು ಮಾಡ್ಕೊಂಡವಳಲ್ಲ. ಕಂಪ್ಲೇಂಟ್ ಆದ್ರೂ ಈಗಲಾರು ಕೊಡಿ ಹೋಗಿ. ನಮ್ಮ ಹತ್ರ ಅದು ಬಂದ ಮೇಲೆ ಬೇಡ ಅಂತ ಸ್ಟಾಪ್ ಮಾಡ್ತಿದ್ದು. ಇಲ್ಲ ಅಂದಿದ್ರೆ ಅದು ಇನ್ನೂ ಮುಂದುವರೆದ್ಬಿಟ್ಟಿರೋದು. ಅಯ್ಯಯ್ಯೋ. ಏನ್ ಜನ ಇನ್ನೂ ಅಷ್ಟೊಂದು ದಡ್ರ? ಮೊಬೈಲಲ್ಲಿ ಅಷ್ಟೆಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಇರೋ ಪರಿಸ್ಥಿತಿಗೆ ಏನೋ ಒಂದು ಆಸೆ ಆಗೋಯ್ತು ಅನ್ನೋ ರೀತಿ. ಅಯ್ಯಯ್ಯೋ. ಆಮೇಲೆ ಏನಾಯ್ತು? ಏನೋ ಎಲ್ಲ ಬರೀ 10%, 5% ಮತ್ತೆ ಗೋಲ್ಡ್ ಮಡಗಿ ದುಡ್ಡು ಕಟ್ಟಿರೋದು ಎಲ್ಲ ಸಾಲ ಮಾಡಿ. ಅವಳು ಇರೋ ಅಂತವಳಲ್ಲ, ಇಲ್ದೇ ಇರೋ ಅಂತವಳೆ ಅವಳು. ಅಯ್ಯಯ್ಯೋ. ಓಲಿ ಕಂಪ್ಲೇಂಟ್ಗೆ ಈಗಲಾರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಸೈಬರ್ ಕ್ರೈಮ್ ಇರುತ್ತೆ ಸ್ಟೇಷನ್. ಅವ್ರು ಮೈಸೂರು ಹೋಗಿ ಅಂತಾರೆ, ಸ್ಟೇಷನ್ ಅಲ್ಲಿ ಹೋಗ್ಬೇಡಿ. ಅಲ್ಲೇ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಸೈಬರ್ ಕ್ರೈಮ್ಗೆ. ಮತ್ತೆ ಇದನ್ನೆಲ್ಲ ಪ್ರಚಾರ ಮಾಡಿಸ್ಬೇಕು ಮಾಧ್ಯಮದಲ್ಲಿ. ಜನಕ್ಕೆ ಇನ್ನೂ ಮುಟಾಳ್ರಾಗ್ತಾರಲ್ಲ ಜನ ಇಷ್ಟೆಲ್ಲ ಇದಾದ್ರೂನು. ಕಂಪ್ಲೇಂಟ್ ಕೊಡಿಸ್ಬೋದು. ಅವ್ರ ಯಜಮಾನ್ರಿಗೆ ಗೊತ್ತಿಲ್ಲ ಸರ್. ನಾವು ಯಜಮಾನ್ರಿಗೆ ಗೊತ್ತಾಗ್ಬಿಟ್ರೆ ನಾವು ಲೈಫ್ ಹಾಳಾಗೋದು ಅಲ್ವಾ? ಅಲ್ಲ ನೋಡಿ, ನೀವು ಗಂಡಸ್ರಿಗೆ ಹೇಳ್ದೇನೆ ಹೆಂಗಸರು ಕೆಲವರಿಗೆಲ್ಲ ಮಾಡಿದಾಗ ನಾಳೆ ದಿನ ಸಮಸ್ಯೆಗಳಾದ್ರೆ ಏನ್ ಮಾಡ್ತೀರಿ? ಆಮೇಲೆ ಸೂಸೈಡು ಅಂತ ಅಟೆಂಪ್ಟ್ ಸೂಸೈಡ್ ಮಾಡ್ಕೊಳ್ಳೋದು ಪಾಪ ಹೆಣ್ಮಕ್ಳು. ಹೌದು. ಮತ್ತೆ ಆಮೇಲೆ ಇದೆಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ಕಾಲ್ ರಿಸೀವ್ ಮಾಡಬಾರ್ದು, ವಿಡಿಯೋ ಕಾಲಲ್ಲಿ ಮಾತಾಡಬಾರ್ದು ಅಂತೆಲ್ಲ ಕಟ್ ಮಾಡಿ. ಯಾರು ವಿಡಿಯೋ ಕಾಲ್ ಮಾಡಿದ್ ಯಾರದು? ಇಲ್ಲ, ಅವರು ಮಾಡಿದ್ರು, ಬಟ್ ಒಂದ್ಸಲಿನೂ ರಿಸೀವ್ ಮಾಡಿಲ್ಲ ಸರ್. ಆಗ್ಲಿ, ಅದು ಓಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ವಿಡಿಯೋ ಕಾಲ್ ಮಾಡಿದ್ರಲ್ವ ಅವರು, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಅದು ವಿಡಿಯೋ ಕಾಲ್ ಯಾವ್ದನ್ನು ಮಾಡಿರ್ಲಿಲ್ಲ ಅವ್ರು ಇಲ್ಲಿವರೆಗೂ. ವಿಡಿಯೋ ಕಾಲ್ ಮಾಡಿದಾಗ ಅವ್ರಿಗೆ ಹೇಳಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಬರ್ತದೆ ಸ್ಮಾರ್ಟ್ ಫೋನ್ ಅಲ್ಲಿ. ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದನ್ನೇ ತಗೊಂಡೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಅಲ್ಲ, ಕಂಪ್ಲೇಂಟ್ ಕೊಟ್ರಂತೂ ಔಟ್ ಆಫ್ ಕಂಟ್ರಿದು ಸಿಗಲ್ಲ ನಿಮ್ಗೆ 90%. ಜನ ಇನ್ಯಾವಾಗ ಬುದ್ಧಿ ಕಲಿತಾರೆ ಅಂತ ಅರ್ಥ ಆಗ್ತಿಲ್ಲ ನಮ್ಮ ಇಂಡಿಯನ್ ಜನ, ಕರ್ನಾಟಕದವರು. ಹಂಗನ್ಬಿಟ್ಟು ಇನ್ನು ಸಿಕ್ಕೋದಿಲ್ಲ. ಇನ್ನು ಓಡಾಡ್ತೀನಿ ಅಂತಂದ್ರೆ ಇನ್ನು ಹಸ್ಬೆಂಡ್ ಗೊತ್ತಿಲ್ದಂಗೆ ಹೇಳ್ದಾಗ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಒಂದು ಮಾಡಲಿಲ್ಲ. ಸದ್ಯಕ್ಕೆ ಹೋಗಿದ್ದೆ, ಇಷ್ಟರಲ್ಲೇ ಹೊರ್ಟೋಗ್ಲಿ ಅಂತ ಅಷ್ಟೇ. ಹೋಗ್ಲಿ ನೋಡಿ. ಈಗ ನೀವು ಫೋನಲ್ಲಿ ಮಾತಾಡಿರೋದು ಹುಡುಗಿ ಹೆಸರು ಹೇಳಿಲ್ಲ, ಯಾವ ಊರು ಅಂತ ಹೇಳಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಇದನ್ನಾರು ಒಂದು ಸುದ್ದಿನಾರು ಮಾಡೋಣ ಬಿಡಿ. ಜನ ಎಚ್ಚೆತ್ಕೊಳ್ಳಿ, ಈ ತರ ಇನ್ನೂ ಮುಟ್ಟಾಡ್ರವ್ರೆ ಕೆಲವರು ಅಂತ. ಹಾಂ ಸರ್. ಅಲ್ವಾ? ಇದೊಂದು ಸುದ್ದಿ ಮಾಡೋಣ ಅಂತ ಜನಕ್ಕೆ ಒಂದ್ ಸ್ವಲ್ಪ ಅರ್ಥ ಆಗ್ಲಿ. ಎಲ್ಲ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಆನ್ಲೈನ್ ಅಲ್ಲಿ ನೋಡಿ ಮರಳಾಗಿ ಇರೋ ಬರೋ ದುಡ್ಡೆಲ್ಲ ಕಳ್ಕೊತಾವ್ರಲ್ಲ. ಅಲ್ವಾ ಮದೇವ್? ಅಲ್ಲ, ಅವ್ರ ಹೆಸರು ಗೋಪ್ಯವಾಗಿ ಇರ್ಲಿ, ಆದ್ರೆ ಸಮಾಜಕ್ಕೆ ಒಂಚೂರು ಗೊತ್ತಾಗ್ಲಿ ಇವೆಲ್ಲ ಅಂತ. ಆನ್ಲೈನ್ ಅಲ್ಲಿ ಯಾವ್ದು ಇವಾಗ ಅಕ್ಕಪಕ್ಕದವರೇ ನಂಬಲ್ಲ. ಇನ್ನು ಅವಾಗಿ ಹೊರದೇಶದೆಲ್ಲ ಇಲ್ದಿದೆಲ್ಲ ತಗೊಂಡು ನಾಳೆ ದಿನ ಏನೋ ಸಮಸ್ಯೆ ಆಗಿದ್ರೆ ಏನ್ ಮಾಡ್ತಿದ್ರೆ ಪ್ರಾಣಕ್ಕೆ ಅವರು ಪಾಪ ಹುಡುಗಿ ಅಂದ್ಬಿಟ್ಟೆ ಸ್ಟಾಪ್ ಮಾಡಿಸಿ ಎಲ್ಲಾನು ಇಲ್ಲಿಂದನೇ ಫುಲ್ಲು ಇದು ಮಾಡಿದ್ಮೇಲೆ ಫುಲ್ಲು ಸದ್ಯಕ್ಕೆ ಅವಳುವೆ ಒಂದು ಲಿಮಿಟಲ್ಲೇ ಇದ್ಲು. ಲಿಮಿಟ್ ಮೀರಿರಲಿಲ್ಲ, ಬರೀ ಮೆಸೇಜ್ ಅಷ್ಟರಲ್ಲೇ ಇದ್ರು. ಅದರಿಂದ ಅದು ಪೂರ್ತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ರೀತಿಲಿ ಮೆಸೇಜ್ ಮಾಡ್ಕೊಂಡಿದ್ಲು ಅವಳು.
ಅಯ್ಯಯ್ಯೋ ಅಲ್ಲ ಬೇರೆ ತರ ಆಗ್ಬಿಟ್ಟಿದ್ರೆ ಏನ್ ಮಾಡ್ತೀರಿ ದುಡ್ಡು ಹೋದ್ರು ಹೋಗ್ಲಿ ಬೇರೆ ತರ ಏನಾನ ಬೇರೆ ರೀತಿ ಆಗ್ದೇದಂಗೆ ಸ್ಟಾರ್ಟಿಂಗ್ ಸ್ಟೇಜ್ ಇದು ಈಗ ಒಂದ್ 2-3 ತಿಂಗಳು ಅಷ್ಟೇ ಪರಿಚಯ ಆಗಿ ಇದ್ ಮಾಡ್ಕೊಂಡಿದ್ದು ಅದಾದ್ 3 ತಿಂಗಳಿಗೆ ಈಗ 3 ಏನ್ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದ ಅವನು ಅವರು ಬರೀ ಎಲ್ಲ ಸರ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬರುತ್ತಲ್ಲ ಅದೇ ಹ್ಮ್ ಬಟ್ ಬರೀ ಮೆಸೇಜು ಯಾವತ್ತೂ ಫೋನ್ ಮಾಡಿ ಮಾತಾಡಿಲ್ಲ ಅದನ್ನ ಗೂಗಲ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋರು. ಅಯ್ಯಯ್ಯೋ ಇಷ್ಟೆಲ್ಲ ಬುದ್ಧಿವಂತರಾಗಿತ್ಕೊಂಡು ಗೂಗಲ್ ಕನ್ವರ್ಟ್ ಮಾಡ್ಕೊಂಡು ತಿಳ್ಕೊಳ್ಳೋಂಥವ್ರು ಯಾವ ಕಂಟ್ರಿಯಲ್ಲಿ ಕಳಿಸ್ತಾರೆ ಅಂತ ಗೊತ್ತಾಗಲ್ವಾ ಯಾರು ಪಾರ್ಸಲ್ ಕಳಿಸ್ತಾರೆ ಅವಳು ಔಟ್ ಆಫ್ ಕಂಟ್ರಿಯಿಂದ ಕಳಿಸೋರು ತಾನೇ ಅವೆಲ್ಲ ಫೇಕ್ ಸುಳ್ಳು ಅವೆಲ್ಲ ಅದೆಲ್ಲ ಬೇಕು ಹಿಂಗೆ ಅಂದ್ಬಿಟ್ಟು ಬೇರೆ ನಮ್ಮ ಫ್ರೆಂಡ್ ಹತ್ರ ಎಲ್ಲ ಕೇಳಿಸಿ ವಿಚಾರಿಸಿ ಮಾತಾಡ್ಸಿದ್ಮೇಲೆ ಅದನ್ನ ದುಡ್ಡು ಕಟ್ಟೋದನ್ನ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಮೆಸೇಜ್ ಮಾಡೋದು ಫೋನ್ ಮಾಡೋದೆಲ್ಲ ಸ್ಟಾಪ್ ಮಾಡ್ತಿದ್ದು. ಹೋಗ್ಲಿ ಪ್ರಾಣಕ್ಕೇನು ಅಪಾಯ ಮಾಡ್ಕೊಂಬೇಡಿ ಅಂತ ಹೇಳಿ ಅವ್ರಿಗೆ ಇದೊಂದು ಸುದ್ದಿ ಮಾಡ್ರಣ ಹೋದ್ರೋಗ್ಲಿ ದುಡ್ಡು ಇನ್ನೇನು ಮಾಡಕ್ಕಾಗಲ್ಲ ಸಾಲ ಹೊತ್ಕೊಂಡು ಸಾಲ ತೀರ್ಸೋದಾಗುತ್ತೆ. ಅಲ್ಲ ನೀವು ಕಂಪ್ಲೇಂಟ್ ಕೊಟ್ರು ನಮ್ಮ ಪೊಲೀಸವ್ರು ಅಂತ ಬುದ್ಧಿವಂತರೇನು ಮಾಡಲ್ಲ ತನಿಖೆ ಮಾಡಲ್ಲ ಅದು ವೇಸ್ಟು ನೀವು ಯಾವ ಸೈಬರ್ ಕ್ರೈಮ್ ಕೊಟ್ರು ಕತೆ ಹೋಯ್ತು ಆಯ್ತು ಜನಗಳಿಗಾರು ಒಂದು ತಿಳುವಳಿಕೆ ಬರಲಿ ಇದೊಂದು ಸುದ್ದಿನೂ ಮಾಡ್ತೀನಿ ಹೋಗ್ಲಿ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಥ್ಯಾಂಕ್ ಯು ಇನ್ನೊಂದು ಮೈಸೂರಲ್ಲಿ ಒಂದು 55 ಗ್ರಾಮ್ ಗೋಲ್ಡ್ ಇಟ್ಟಿದ್ದಾರೆ ಅದು ಫೈನಾನ್ಸ್ ಕುವೆಂಪು ನಗರದಲ್ಲಿ ಇದೆ ಅದು. ಅವರು ಎಲ್ಲರೂ ಸುಮಾರು ಜನನು ಅಲ್ಲಿ ಹಿಂಗೆ ಮಾಮೂಲಿ ಟಿವಿಲಿ ಮೊಬೈಲ್ ಅಲ್ಲಿ ಅಡ್ವರ್ಟೈಸ್ ಅಲ್ಲಿ ನಿಮ್ ಗೋಲ್ಡ್ ಬಿಡಿಸಿ ನಾವೇ ಆ ರೀತಿ ಅಂದ್ಬಿಟ್ಟು ಮಡಗ್ಬಿಟ್ಟವ್ರೆ. ಈಗ ಅದನ್ನ ಬಿಡಿಸ್ಕೊಬೇಕು ಅಂತ ಹೋದ್ರೆ ಅವ್ರು ಕೊಡ್ತಾನೆ ಇಲ್ಲ ಯಾವಾಗ್ಲೂ ಕ್ಲೋಸ್ ಇದೆ. ಯಾವನ್ ಗೋಲ್ಡ್ ಕಂಪ್ನಿ ನಡೆಸಿರೋದು ಯಾವನವನು ರಿಕವರಿ ಕಂಪ್ನಿ ನಡೆಸಿರೋದು ಕಂಪ್ನಿ ಹೆಸರು ಸರ್ ಅದು ಈಗ ಮರ್ತೋಗ್ಬಿಟ್ಟೈತೆ ಹೇಳಿದ್ರು ಯಾರ್ದು ಗೋಲ್ಡ್ ಈಗ ಈ ಹುಡುಗಿದೆ ಸರ್ ಅವರ ಚಿಕ್ಕಪ್ಪಂದು. ಅಯ್ಯಯ್ಯೋ ಹೆಂಗ್ ಜನ ಹೆಂಗ್ ಇನ್ನೂ ಮುಟ್ಟಾಡ್ರಾಗ್ಬಿಡ್ತಾರಲ್ಲ ಹೇಳಿ. ಅದು ಈಗ ಬಿಡಿಸ್ಕೊಬೇಕು ಈಗ ಅವ್ರದ್ದು ಅರ್ಧ ಗೋಲ್ಡ್ ಇದೆ ಇವಳದು ಅರ್ಧ ಗೋಲ್ಡ್ ಇದೆ ಅದು ಸಾಲ ತಗೊಂಡು ಗಾಡಿ ತಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಗೋಲ್ಡ್ ತಗೊಂಡು ಗೋಲ್ಡ್ ಇಟ್ಬಿಟ್ಟು ಗಾಡಿ ತಗೊಳ್ಳೋಣ ದುಡ್ಡಿದ್ರೆ ಖರ್ಚಾಗೋಗುತ್ತೆ ಅಂದ್ಬಿಟ್ಟು ತಗೊಂಡಿದ್ರು. ಅದನ್ನ ಇಲ್ಲೇ ನರಸೀಪುರದಲ್ಲಿ ಇಟ್ಟಿದ್ದು ಮತ್ತೆ ಬಿಡಿಸಿ ಇಲ್ಲ ನನಗೆ ಅದು ದಾಖಲಾತಿ ಕೊಡಿ ಅಂತ ಆಯ್ತಾ. ನಾವು KRS ಪಕ್ಷದವ್ರು ಬರ್ತೀವಿ ಜೊತೆಗೆ ಮಾಧ್ಯಮ ನಾನು ಬರ್ತೀನಿ ಆಯ್ತಾ. ಅವ್ನು ಯಾವನ ಏನ್ ಮೋಸ ಮಾಡೋಣ ನೋಡೋಣ. ಸರಿ ಸರ್ ಆದಷ್ಟು ದಯವಿಟ್ಟು ಮನೇಲಿ ಗಂಡಸಿಗೆ ಹೇಳ್ಬೇಕು ನೀವು ಯಾರೇ ಆಗ್ಲಿ ಯಜಮಾನ್ರುಗಳು ಅಕ್ಕ ತಂಗಿರು ಅಣ್ಣ ತಮ್ಮದಿರಿಗೆ ಹೇಳ್ಬೇಕು ಆಯ್ತಾ. ಯಾಕೆ ನೀವು ಮನೇಲಿ ಇರ್ತೀರಿ ಮೋಸ ಮಾಡೋದೇ ಹೆಣ್ಮಕ್ಳನ್ನ ಜನ. ಹೌದು. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಹಾದೇವ್ ಅವ್ರಿಗೆ ಹೇಳಿ. ಥ್ಯಾಂಕ್ ಯು ಸರ್